ರೆಗ್ಯುಲರ್ ಬೇಲ್ ನಿರೀಕ್ಷೆಯಲ್ಲಿ ನಟ ದರ್ಶನ್ ಇದ್ದಾರೆ. ಹಾಗಾಗಿ ಚಿತ್ತ ಹೈಕೋರ್ಟ್ನತ್ತ ಇದೆ. ಪವಿತ್ರ ಜಾಮೀನು ಭವಿಷ್ಯ ಏನಾಗುತ್ತೆ? ಎಸ್ಪಿಪಿ ಆಕ್ಷೇಪಣೆ ಏನು? ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ. ಎರಡನೇ ಚಾರ್ಜ್ ಶೀಟ್ನಲ್ಲಿ ಏನಿದೆ? ರೆಗ್ಯುಲರ್ ಬೇಲ್ ನಿರೀಕ್ಷೆಯಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಆರೋಪಿ ದರ್ಶನ್ ಪರವಾಗಿ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಬೇಲ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಬೇಲ್ ಅರ್ಜಿಗೆ ಆಕ್ಷೇಪಣೆಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಸಲ್ಲಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅವರ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ಈಗಾಗಲೇ ಅವರು ಬೇಲ್ನಲ್ಲಿದ್ದಾರೆ. 6 ವಾರಗಳ ಕಾಲ ಅವ್ರಿಗೆ ಬೇಲ್ ಸಿಕ್ಕಿರೋದು. ಅದು ಮಧ್ಯಂತರ ಬೇಲ್, ಇಂಟರಿಮ್ ಬೇಲ್. ಮೆಡಿಕಲ್ ಗ್ರೌಂಡ್ನ ಆಧಾರದಲ್ಲಿ ಅವರಿಗೆ ಬೇಲನ್ನು ನೀಡಲಾಗಿದೆ. ಅದು ಕೇವಲ 6 ವಾರಗಳ ಕಾಲ ಮಾತ್ರ. ಆ ಟೈಮ್ ಮುಗಿಯೋದು ಡಿಸೆಂಬರ್ 11ನೇ ತಾರೀಕು. ಹಾಗಾಗಿ ಅವರು ಸಲ್ಲಿಸಿರುವಂತಹ ರೆಗ್ಯುಲರ್ ಬೇಲ್ ಅರ್ಜಿ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಗೆ ಜಾಮೀನು ನೀಡಬೇಕು ಅಂತ ಹೇಳಿ ಆ ಜಾಮೀನು ಅರ್ಜಿಯ ವಿಚಾರಣೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗಲಿದೆ. ಚಿಕಿತ್ಸೆಗಾಗಿ 6 ವಾರಗಳ ಮಧ್ಯಂತರ ಬೇಲನ್ನ ನಟ ದರ್ಶನ್ ಪಡೆದಿದ್ದಾರೆ. ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಮಧ್ಯಂತರ ಬೇಲನ್ನ ನೀಡುವಾಗ ವೈದ್ಯರ ವರದಿಯನ್ನ ಕೊಡುವುದಕ್ಕೆ ಸೂಚನೆಯನ್ನ ನೀಡಲಾಗಿತ್ತು. ದರ್ಶನ್ ವಕೀಲರು ನೀಡಿದಂತಹ ವರದಿ ನ್ಯಾಯಪೀಠದ ಮುಂದೆ ಬರಲಿದೆ. ದರ್ಶನ್ಗೆ ನೀಡ್ತಾ ಇರುವಂತಹ ಚಿಕಿತ್ಸೆ, ಆಪರೇಷನ್ ಬಗ್ಗೆ ವೈದ್ಯರು ವರದಿಯನ್ನ ನೀಡಿದ್ದಾರೆ. ದರ್ಶನ್ ಚಿಕಿತ್ಸೆ ಕುರಿತು ಬಿಜಿಎಸ್ ವೈದ್ಯರು ಕೊಟ್ಟಿರುವಂತಹ ವರದಿ ಇದು. ಯಾಕಂದ್ರೆ ಅಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇರೋದು, ಅಲ್ಲಿ ಅವರು ಫಿಸಿಯೋಥೆರಪಿಯನ್ನ ಪಡ್ಕೊಳ್ತಾ ಇರೋದು. ಇನ್ನು ವೈದ್ಯರ ವರದಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೈ ಸೇರಲಿದೆ. ರೆಗ್ಯುಲರ್ ಬೇಲ್ ಅರ್ಜಿಗೆ ಇದು ಬಹಳ ಪ್ರಮುಖ ಅಂಶ ಆಗುತ್ತೆ. ಟ್ರೀಟ್ಮೆಂಟ್ಗೋಸ್ಕರ ಇವರು ಬೇಲನ್ನ ಪಡ್ಕೊಂಡಿದ್ದಾರೆ. ಟ್ರೀಟ್ಮೆಂಟ್ ಎಲ್ಲಿ ತನಕ ಬಂದಿದೆ, ಏನ್ ಸಮಸ್ಯೆ ಆಗಿದೆ, ಎಷ್ಟು ರಿಕವರಿ ಆಗಿದ್ದಾರೆ, ಸರ್ಜರಿ ಯಾಕಿನ್ನೂ ಆಗಿಲ್ಲ, ಈ ಎಲ್ಲ ಅಂಶಗಳು ವಿಚಾರಣೆಯ ಸಂದರ್ಭದಲ್ಲಿ ಪ್ರಮುಖವಾಗಲಿವೆ. ರೆಗ್ಯುಲರ್ ಜಾಮೀನು ಪಡೆಯುವುದಕ್ಕೆ ದರ್ಶನ್ ಪರ ವಕೀಲರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಗೇನ್ ಜಾಮೀನು ಸಿಕ್ಕಿದೆ ಅದರ ಅವಧಿ 6 ವಾರಗಳ ಕಾಲ ಮಾತ್ರ. ಆ 6 ವಾರಗಳ ಅವಧಿ ಇನ್ನೇನು ಕೆಲವೇ ದಿನದಲ್ಲಿ ಮುಗಿದು ಹೋಗುತ್ತೆ. ಡಿಸೆಂಬರ್ 11ನೇ ತಾರೀಕು ನಟ ದರ್ಶನ್ರ ಈ ಮಧ್ಯಂತರ ಜಾಮೀನಿನ ಅವಧಿ ಏನಿದೆ ಅದು ಮುಗಿದು ಹೋಗ್ಬಿಡುತ್ತೆ. ಈಗ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿಲ್ಲ ಅಂತಂದ್ರೆ ಡಿಸೆಂಬರ್ 11ನೇ ತಾರೀಕಿನ ಬಳಿಕ ಅವರು ಮತ್ತೆ ಬಳ್ಳಾರಿ ಜೈಲಿಗೆ ವಾಪಸ್ ಆಗಬೇಕು. ಆ ಕಾರಣಕ್ಕಾಗಿನೇ ರೆಗ್ಯುಲರ್ ಜಾಮೀನನ್ನ ಪಡೆಯೋಕೆ ದರ್ಶನ್ ಪರ ವಕೀಲರು ಪ್ರಯತ್ನವನ್ನ ಮಾಡ್ತಾ ಇರೋದು. ಇತ್ತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಾಮೀನು ನೀಡದಂತೆ ತೀವ್ರ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿಸೆಂಬರ್ 11ರವರೆಗೂ ಮಧ್ಯಂತರ ಜಾಮೀನಿನ ಮೇಲೆ ನಟ ದರ್ಶನ್ ಹೊರಗಡೆ ಇದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಸಿಗುತ್ತಾ ಅನ್ನುವಂತಹ ಟೆನ್ಷನ್ ನಲ್ಲಿ ನಟ ದರ್ಶನ್ ಇದ್ದಾರೆ ಅನ್ನುವಂತ ಮಾಹಿತಿ. ಇವತ್ತು ವಿಚಾರಣೆ ಆರಂಭ ಆಗುತ್ತೆ ಅಂತಂದ್ರೆ ಇವತ್ತೇ ಜಾಮೀನು ಸಿಕ್ಬಿಡುತ್ತೆ ಅಂತಲ್ಲ. ಇನ್ನು ಎರಡೂ ಕಡೆಯ ವಾದವನ್ನ ಆಲಿಸಬೇಕು ನ್ಯಾಯಮೂರ್ತಿಗಳು. ಸದ್ಯ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ನಟ ದರ್ಶನ್ರ ರೆಗ್ಯುಲರ್ ಬೇಲ್ ಅರ್ಜಿಯ ಇವತ್ತು ಕೋರ್ಟ್ ಮುಂದೆ ಬರಲಿದೆ. ಆ ಸಂದರ್ಭದಲ್ಲಿ ವಿಚಾರಣೆ ಯಾವ ರೀತಿ ಸಾಗುತ್ತೆ, ಯಾವ ಪಾಯಿಂಟ್ಸ್ ಗಳನ್ನ ದರ್ಶನ್ ಪರ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ಮುಂದಿಡ್ತಾರೆ, ಅದಕ್ಕೆ ಎಸ್ಪಿಪಿ ಯಾವ ರೀತಿ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ, ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.